ಲಾಸ್ಟ್ ಟೈಮು ನಾವು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ತುಂಬ ಕೇಳಿದ್ವಿ. ಹೇಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು 2 ವಿಡಿಯೋಗಳಲ್ಲಿ ಅದರದ್ದೇ ಒಂದು ವಿಚಾರಣೆ ನಡೆಸಿ ಅದ್ರ ಬಗ್ಗೆ ನಮಗೆ ಡೀಟೇಲಾಗಿ ವಿವರನ ತಿಳ್ಕೊಂಡ್ವಿ. ಹಾಗಾದರೆ ಒಂದು ಪರ್ಟಿಕ್ಯುಲರ್ ಡೀಟೇಲಾಗೆ ಹೋಗೋಣ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಹೇಗಾಗುತ್ತೆ, ಯಾರಿಗೆ ಮಾಡ್ತೀವಿ, ಹೇಗೆ ಅದನ್ನು ರಿಸೀವ್ ಮಾಡ್ಕೊಳ್ತೀವಿ, ಯಾಕೆ ಆ ಪರಿಸ್ಥಿತಿ ಬರುತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳಿದ್ರೇ ಕೆಲವೊಂದು ಕ್ರೈಟೀರಿಯಾಸ್ ಇರ್ತವೆ. ಯಾರಿಗಾದ್ರೂ ಗೊತ್ತಿದೆಯಾ ಏನಾದ್ರೂ ಕ್ರೈಟೀರಿಯಾಸ್ ಏನೇನಿರ್ಬೋದು, ಯಾಕೆ ಮಾಡಬಹುದು ಅನ್ಸುತ್ತೆ ನಿಮಗೆ? ಇಲ್ಲ, ನನಗೆ ಅಷ್ಟು ಐಡಿಯಾ ಇಲ್ಲ. ಅಂದ್ರೆ ಬ್ಲಡ್ ಚೆಕ್ ಮಾಡ್ಬೋದು ಅಥವಾ ಇನ್ನೊಂದೇನಾದರೂ ಚೆಕಿಂಗ್ ಏನಾದರೂ ತಗೋಬೋದು, ಇಷ್ಟು ಮಾತ್ರ ಇದೆ. ಯಾಕೆಂತ ಹೇಳಿದ್ರೆ ಬೇರೆಯವ್ರದ್ದು ಅಂದರೆ ಇನ್ನೊಬ್ರಿಗೆ ಆಗ್ತಾರೆ ಅಂತ ಹೇಳಿದ್ರೆ ಸಟನ್ ಏನಾದರೂ ಚೆಕಿಂಗ್ ಮಾಡೋಂಥದ್ದಿರುತ್ತೆ. ಸೊ ಅಷ್ಟೇ. ಓಕೆ, ಅಲ್ಲ, ನನ್ನ ಕ್ವಶನ್ ಬಂತು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದೇ ಏನಕ್ಕೆ ಮಾಡ್ತಾರೆ, ಯಾಕೆ ಮಾಡಬೇಕು ಒಂದು ವ್ಯಕ್ತಿಗೆ? ಲಿವರ್ ಫೇಲ್ ಆಗಿದೆ ಅಂತ ಯಾರಿಗಾದ್ರೂ ಗೊತ್ತಾದಾಗ ಅದನ್ನ ಒಂದಷ್ಟು ಪರ್ಸೆಂಟೇಜ್ ಆಫ್ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತ ನಾವು ಗೊತ್ತಿದೆ. ಅಂದರೆ ಇತ್ತೀಚೆಗೆ ಕೆಲವೊಂದು ನ್ಯೂಸ್ಗಳೆಲ್ಲ ನೋಡಿದ್ದೀವಿ, ಮಗಳು ತಂದೆಗೆ ಒಂದಷ್ಟು ಪಾಟ್ ಲಿವರನ್ನು ಕೊಟ್ಟಿರೋವಂಥದ್ದು. ಸೊ ಇವೆಲ್ಲ ಗಮನಿಸಿದ್ದೀವಿ. ಬಟ್ ಮೆಡಿಕಲಿ ಏನಾಗಿದೆ ಅದು ಇನ್ಸೈಡು ಅದು ಗೊತ್ತಿಲ್ಲ. ಬಟ್ ಲಿವರ್ ಫೇಲ್ ಆದರೆ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅನ್ನೋದು ಒಂದು ಐಡಿಯಾ ಇದೆ ಮೇಡಮ್. ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆ್ಯಕ್ಚುಲಿ ಯಾವಾಗ ಲಿವರ್ ಫೇಲ್ಯೂರ್ ಅಂತೀವಿ, ನಮ್ಮ ಯಕೃತ್ತು ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಯಾವಾಗ ಲಿವರ್ ಕಂಪ್ಲೀಟಾಗಿ ಫೇಲ್ ಆಗುತ್ತೆ ಅದರ ವರ್ಕನ್ನು ಮಾಡೋದಕ್ಕೆ, ಅವಾಗ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಮಾಡಿಸ್ಕೊಳ್ಳೋದು ಆ ಟೈಮಲ್ಲಿ. ಹಾಗಾದರೆ ಲಿವರು ಫೇಲ್ಯೂರ್ ಆಗಬೇಕು ಅಂತ ಹೇಳಿದ್ರೆ ರೀಸನ್ಸ್ ಏನೆಲ್ಲ ಇರ್ಬೋದು? ಯಾಕಂದರೆ ಈಗಿನ ಜನ್ರೇಷನ್ನಲ್ಲಿ ಎಲ್ಲ ಆಲ್ಮೋಸ್ಟ್ ಬರ್ತಕ್ಕಂಥ ಡಿಸೀಸ್ಗಳಿಗೆ ನಿಮಗೇ ಗೊತ್ತು ನನಗಿಂತ ಹೆಚ್ಚಾಗಿ ಏನೇನು ಕಾರಣಗಳಿರ್ಬೋದು ಅಂತ ಹೇಳಿ. ಏನು ಅನಿಸುತ್ತೆ, ಏನು ಕಾರಣ ಇರ್ಬೋದು ಲಿವರ್ ಫೇಲ್ಯೂರ್ ಆಗೋದಕ್ಕೆ, ಆ ಫೇಲ್ಯೂರ್ ಸ್ಟೇಜಿಗೆ ಬರೋದಕ್ಕೆ? ಮೋಸ್ಟ್ಲಿ ಡ್ರಿಂಕಿಂಗು, ಲೈಕ್ ಆಲ್ಕೋಹಾಲ್ ಡ್ರಿಂಕಿಂಗು ಆ್ಯಂಡ್ ಫ್ಯಾಟಿ ಲಿವರ್ ಅಂತ ನಾವು ಕೇಳಿದ್ದೀವಿ. ಅದು ಮೇ ಬಿ 1 ಸ್ಟೇಜು 2 ಸ್ಟೇಜು 3 ಸ್ಟೇಜಸ್ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅದು ಜಾಸ್ತಿ ಆದರೆ ಮೇ ಬಿ ಲಿವರ್ ಫೇಲ್ ಆಗುತ್ತೆ ಅನ್ನೋದು ಒಂದು ನನಗೆ ಗೊತ್ತಿರೋದು ಅಷ್ಟು ಮೇಯ್ನ್ಲಿ. ಓಕೆ, ಆ್ಯಕ್ಚುಲಿ ನಾವು ಲಿವರ್ ಫೇಲ್ಯೂರ್ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾಸಿಟಿವ್ ಫ್ಯಾಕ್ಟರ್ಸ್ ಯಾವೆಲ್ಲ ಕಾಸ್ ಮಾಡ್ತವೆ ಅಂತಂದ್ರೆ, ಒಂದನೇದಾಗಿ ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ತಕ್ಕಂಥದ್ದು, ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಲಿವರಿಗೆ, ನಾವೀಗ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಅಂತ ಹೇಳ್ತೀವಲ್ಲ, ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್. ಆ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಕಂಡೀಷನ್ಸು. ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಯಾವಾಗ ನಾವು ಒಬ್ಬ ಪರ್ಸನ್ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಬೇಸಿಟಿ ಇರ್ತಕ್ಕಂಥದ್ದು, ಅಂದರೆ ಈ ಒಬೇಸಿಟಿಗೆ ಕಾರಣ ಆಗಿರ್ತಕ್ಕಂಥ ಅಂಶಗಳು, ಕೊಲೆಸ್ಟ್ರಾಲ್ ಲೆವೆಲ್ ಏನು ಇನ್ಕ್ರೀಸ್ ಆಗುತ್ತೆ ಅದು ಆಗಿರ್ಬೋದು. ಕೆಲವೊಂದು ಜೆನೆಟಿಕ್ ಡಿಸೀಸಸ್ಗಳು ಕೂಡ ನಮ್ಮ ಲಿವರ್ ಫೇಲ್ಯೂರ್ಗೆ ಒಂದು ಕಾಸಿಟಿವ್ ಫ್ಯಾಕ್ಟರ್ ಆಗಿ ವರ್ಕ್ ಮಾಡ್ತವೆ. ಹಾಗಾದ್ರೆ ಈ ಲಿವರ್ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳಿದ್ರೇನೆ ಆಕ್ಚುಲಿ ಸಡನ್ ಆಗಿ ಲಿವರ್ ಫೇಲ್ಯೂರ್ ಆಗ್ತಕ್ಕಂಥದ್ದೆಲ್ಲ, ಇವು ಒಂದೊಂದು ಹಂತಗಳಾಗಿ ಬರ್ತವೆ. ಫಸ್ಟಿಗೆ ನಾನು ಆಗಲೇ ಹೇಳಿದೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ. ಯಾವಾಗ ಸೋರ್ಸ್ ಆ ಕಾಸಸ್ ಬರ್ತವೆ ನಮಗೆ, ಆವಾಗ ಇನ್ಫೆಕ್ಷನ್ ಆಗುತ್ತೆ. ಮೊದಲನೇದಾಗಿ ಹೆಪಟೈಟಿಸ್ ಅಂತ ಹೇಳ್ತೀವಿ. ಈ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಆಗ್ತಾ 2ನೇ ಹಂತದಲ್ಲಿ ಏನಾಗುತ್ತೆ, ಗಾಯಗಳಾಗೋದು, ಸ್ಕಾರಿಂಗ್ ಅಂತ ಹೇಳ್ತೀವಿ. ಅದನ್ನು ನಾವು ಫೈಬ್ರೋಸಿಸ್ ಅಂತ ಹೇಳಿ ಕರಿತೀವಿ. ಇದ್ರ ನೆಕ್ಸ್ಟ್ ಸ್ಟೇಜು, ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಸ್ಟೇಜು ನಾವು ಕಂಟ್ರೋಲ್ ಮಾಡಬಹುದು. ಯಾವಾಗ ನಮಗೆ ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ವ, ಆ ಸಮಯದಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ನಾವು ಅದನ್ನ ಲಿವರ್ ಸಿರೋಸಿಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಲಿವರ್ದು ಏನು ಟಿಶ್ಯೂಸ್ ಹೇಳ್ತೀವಲ್ಲ, ಅದನ್ನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಟಿಶ್ಯೂಸು, ಅವುಗಳು ಸಂಪೂರ್ಣವಾಗಿ ಸ್ಕಾರ್ ಆಗೋದು, ಗಾಯ ಆಗೋದು ಅಂತ ಹೇಳ್ತೀವಲ್ಲ, ಹಾಗೆ ಸಂಪೂರ್ಣವಾಗಿ ಸ್ಕಾರ್ ಆಗಿ ನಮ್ಮ ಲಿವರು ಮತ್ತೆ ಅದು ರೀಜನರೇಟ್ ಮಾಡೋಕ್ಕೆ ಆಗೋದಿಲ್ಲ, ಉತ್ಪತ್ತಿ ಮಾಡೋಕ್ಕೆ ಆಗಲ್ಲ. ಒಂದು ಒಳ್ಳೆ ಸಂಗತಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ದೇಹದಲ್ಲಿ ನಮ್ಮ ಲಿವರಿಗೆ ಈ ಒಂದು 25% ಅಷ್ಟು ಆಕ್ಟಿವ್ ಆಗಿ ಇದ್ರೂ ಕೂಡ ರೀಜನರೇಟ್ ಆಗುವಂಥದ್ದು, ಮತ್ತೆ ಮರುತ್ಪತ್ತಿ ಮಾಡ್ಕೊಳ್ಳುತ್ತೆ ಅದರ ಸೆಲ್ಗಳನ್ನ. ಆ ಕೆಪಾಸಿಟಿ ಇದೆ ನಮ್ಮ ಲಿವರಿಗೆ. ಆದರೆ ಈ ಲಿವರ್ ಸಿರೋಸಿಸ್ ಕಂಡೀಷನ್ ಯಾವಾಗ 3rd ಸ್ಟೇಜಿಗೆ ನಾವು ಎಂಟ್ರಿ ಆಗ್ತೀವಿ,
ಆವಾಗ ಈ ಲಿವರು ಮತ್ತೆ ಮರುಸ್ಥಿತಿಗೆ ಬರೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥ ಟಿಶ್ಯೂಸೇ ಇರೋದಿಲ್ಲ, ಎಲ್ಲನೂ ಹಾಳಾಗಿರುತ್ತೆ. ಆವಾಗ ಏನಾಗುತ್ತೆ, ಆ ಸಿರೋಸಿಸ್ ಸ್ಟೇಜ್ಗೆ ಹೋಗುತ್ತೆ. ಆವಾಗ ಅದನ್ನ ರೀಬ್ಯಾಕ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿಂದ ನೆಕ್ಸ್ಟ್ ಹಂತಕ್ಕೆ ಬರುವಂಥದ್ದೇ ಲಿವರ್ ಫೇಲ್ಯೂರ್. ಅಂದರೆ ಸಂಪೂರ್ಣವಾಗಿ ಲಿವರು ಅದರ ಆಕ್ಟಿವಿಟೀಸ್ನ ಮಾಡೋದನ್ನ ನಿಲ್ಲಿಸುತ್ತೆ. ಯಾವಾಗ ನಿಲ್ಲಿಸುತ್ತೆ ಆವಾಗ ಒಂದು ಪರ್ಸನ್ನಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ, ಅಂದರೆ ಲಿವರ್ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಲೈಫ್ ಥ್ರೆಟನಿಂಗ್ ಆಗ್ತಕ್ಕಂಥ ಕಾಸ್ ಇರುತ್ತೆ. ನಾನು ಒಂದು ಹೇಳ್ತೀನಿ, ಲಿವರ್ ಒಬೆಸಿಟಿ ಹೆಂಗಿದೆ ಇವಾಗ ಪ್ರೆಸೆಂಟಾಗಿ, ಲಿವರಿಗೆ ಕಾಸ್ ಆಗ್ತಕ್ಕಂಥವು, ಕೊಲೆಸ್ಟ್ರಾಲ್ ಲೆವೆಲ್ ಹೆಂಗಿದೆ ಅಂದರೆ ಎಷ್ಟೊಂದು ಜನ ನೋಡಿರ್ತೀವಿ. ಒಂದು ಫೇಟಲ್ ಸಂಗತಿ ಏನಂತ ಹೇಳಿದ್ರೆ, ಕೆಲವೊಂದು ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತಾನೆ ಹೇಳ್ತೀವಿ. ಬರೀ ಆಲ್ಕೋಹಾಲ್ ತಗೊಳ್ಳೋದ್ರಿಂದಾನೇ ಲಿವರ್ ಡಿಸೀಸ್ ಬರ್ತಾ ಇದೆ ಅಂತಲ್ಲ. ಇವಾಗ ಫೇಟ್ ಆಗ್ತಾ ಇದೆ ಅಬೌಟ್ ನಾವು 25% ಅಷ್ಟು ನೋಡ್ತಾ ಇದೀವಿ. ಒಂದು ನಾವು ಪ್ರಿವಿಲೆನ್ಸ್ ಅಂತ ತಗೊಳ್ಳೋದಾದ್ರೆ ಅಷ್ಟು ನಾನ್ ಆಲ್ಕೋಹಾಲಿಕ್ ಅಂದ್ರೆ ಆಲ್ಕೋಹಾಲ್ ತಗೊಳ್ದೇನೋ ಅಥವಾ ಮೈಲ್ಡ್ ಆಲ್ಕೋಹಾಲ್ ತಗೊಂಡು ಲಿವರ್ ಡಿಸೀಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಇದಕ್ಕೆಲ್ಲ ಕಾರಣ ಯಾವುದು? ನಮ್ಮ ಲೈಫ್ ಸ್ಟೈಲ್ಸು, ನಾವು ತಗೊಳ್ತಕ್ಕಂಥ ಫುಡ್ಡು, ನಮ್ಮ ಆಕ್ಟಿವಿಟೀಸು. ದೀಸ್ ಆರ್ ಅಂದ್ರೆ ಅವು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾವೆ. ಇನ್ನೊಂದೇನಂತ ಹೇಳಿದ್ರೆ, ಆಲ್ಕೋಹಾಲ್ ಕನ್ಸಂಪ್ಷನ್ಗೆ ಬರೋದಾದ್ರೆ ನಮ್ಮ ಇಂಡಿಯಾದಲ್ಲೇ ಅಬೌಟ್ 14% ಇದೆ. ಅಂದರೆ ಅದರಲ್ಲೂ ಹೆಚ್ಚಾಗಿ ಮೆನ್ನಲ್ಲಿ ನೋಡ್ತೀವಿ, ಕಂಪ್ಯಾರಿಟಿವ್ಲಿ ವುಮೆನ್ನಲ್ಲಿ. ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಈಗ ಯಾವುದೇ ಫುಡ್ಡನ್ನು ತಗೊಂಡ್ರೆ ನಾವು ಡೈಜೆಷನ್ ಮಾಡಬೇಕು, ಹೌದಾ? ಯಾವಾಗ ಈ ಡೈಜೆಷನ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಏನಾಗ್ತವೆ, ನಮ್ಮ ಲಿವರು ಡ್ಯಾಮೇಜ್ ಆಗೋದಕ್ಕೆ, ನಾನು ಆಗಲೇ ಹೇಳಿದ್ನಲ್ಲ, ಹೆಪಟೈಟಿಸ್ ಆಗುತ್ತೆ. ಅದಾಗಿದ್ದ ನಂತರದಲ್ಲಿ ಅದು ಫೈಬ್ರೋಸಿಸ್, ಸ್ಕಾರಿಂಗು ಅಂದರೆ ಗಾಯ ಆಗ್ತಕ್ಕಂಥದ್ದು, ಆ ಥರ ಆಗುತ್ತೆ. ಅದಾದ್ಮೇಲೆ ಸಿರೋಸಿಸ್ ಆಗುತ್ತೆ, ಲಿವರ್ ಫೇಲ್ಯೂರ್ ಆಗುತ್ತೆ. ಈ ಸ್ಟೇಜ್ಗಳಿಗೆ ಕಾರಣ ಆಗುತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್. ಜೊತೆಗೆ ಆಲ್ಕೋಹಾಲಿಕ್ ಮತ್ತು ನಾನ್ ಆಲ್ಕೋಹಾಲಿಕ್ ಎರಡು ಕಾಸಿಟಿವ್ ಫ್ಯಾಕ್ಟರ್ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಲಿವರ್ ಫೇಲ್ಯೂರ್ಗೆ ಅಂತ ಹೇಳಿ ತಿಳ್ಕೊಂಡ್ವಿ. ಈಗ ಒಂದು ವ್ಯಕ್ತಿ ಆಲ್ರೆಡಿ ಏನಂತ ಹೇಳಿದ್ರೆ ಇದನ್ನೆಲ್ಲ ಕಾಸಿಟಿವ್ ಫ್ಯಾಕ್ಟರ್ ನೋಡಿಕೊಂಡು, ಕಾಸಿಟಿವ್ ಫ್ಯಾಕ್ಟರಿಂದ ಅವರಿಗೆ ಲಿವರ್ ಫೇಲ್ಯೂರ್ ಸ್ಟೇಜಿಗೆ ಬಂದಿದೆ. ಲಿವರು ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು. ಆಕ್ಚುಲಿ ಹೆಂಗೆ ಟ್ರಾನ್ಸ್ಪ್ಲಾಂಟೇಷನ್ಗೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾವು ಆಲ್ರೆಡಿ ಈಗಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದ್ವಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ಆ 2 ವಿಡಿಯೋ ನೋಡಿದ್ರೆ ಹೆಂಗೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಪ್ಲೈ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಂತರದಲ್ಲಿ ಇವಾಗ ಡೋನಾರ್ ಸ್ವಲ್ಪ ಬರೋಣ. ಯಾಕಂತ ಹೇಳಿದ್ರೆ ಬರೀ ರಿಸಿಪಿಯೆಂಟ್ ಬಗ್ಗೆನೇ ಮಾತಾಡಿದ್ರೆ ಡೋನಾರ್ ಬೇಕಲ್ಲ, ನಮಗೆ ಕೊಡೋರು ಬೇಕಲ್ಲ. ಈ ಡೋನಾರ್ ಬಂದ್ಬಿಟ್ಟು ನಾವು ಹೆಂಗೆ ಡೋನಾರ್ದು ಕ್ರೈಟೀರಿಯಾಸ್ ಇದಾವೆ, ಸೇಮ್ ಕ್ರೈಟೀರಿಯಾಸ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೂ ಬರುತ್ತೆ. ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಬ್ಬ ಡೋನಾರು ಅಂದರೆ ಒಂದು ಲಿವಿಂಗ್ ಡೋನಾರು, ಎರಡನೇದು ಬಂದ್ಬಿಟ್ಟು ಡಿಸೀಸ್ಡ್ ಅಥವಾ ಮರಣ ಹೊಂದಿರತಕ್ಕಂಥ ಡೋನಾರು ಕೊಡ್ತಕ್ಕಂಥವನು. ಇವಾಗ ಮರಣ ಹೊಂದಿರತಕ್ಕಂಥವನು ಏಜ್ ಎಲ್ಲ ಬರೋದಾದ್ರೆ ಎರಡಕ್ಕೂ ಅಷ್ಟೇ 18ಇಂದ 65 ಏಜ್ ಲಿವಿಂಗ್ ಡೋನಾರಿಗೆ ತಗೊಂತೀವಿ. ಅದೇ ಡಿಸೀಸ್ ಡೋನಾರ್ ಆಗಿದ್ರೆ 18ಇಂದ 55 ಇಯರ್ಸ್ವರೆಗೂ ಏಜ್ ತಗೊಂತೀವಿ. ಅದಾದ್ಮೇಲೆ ಅವರು ಫಿಸಿಕಲಿ ಹೆಲ್ದಿ ಆಗಿರಬೇಕು, ಅದಾದ್ಮೇಲೆ ಯಾವುದೇ ರೀತಿಯ ಇನ್ಫೆಕ್ಷನ್ ಇರಬಾರ್ದು. ಆಮೇಲೆ ಡೋನಾರ್ ಕೊಡ್ತಾ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಕ್ಯಾನ್ಸರಸ್ ಆಗಿರ್ಬೋದು ಅಥವಾ ಏನಾದರೂ ಇನ್ಫೆಕ್ಷನ್ಸ್ ಆಗಿರ್ಬೋದು. ಆಗಲೇ ಹೇಳಿದ್ನಲ್ಲ, ಹೆಪಟೈಟಿಸ್ ಬಿ ಮತ್ತು ಸಿ ಇವೇ ಇನ್ಫೆಕ್ಷನ್ ಇತ್ತು ಆಲ್ರೆಡಿ ಅವರಿಗೆ ಅಂತ ಹೇಳಿದ್ರೆ, ಈ ಪರ್ಸನಿಗೆ ಕೊಡ್ಬೇಕಾದ್ರೆ ಅಫ್ಕೋರ್ಸ್ ಇನ್ಫೆಕ್ಷನ್ ಆಗೇ ಆಗುತ್ತೆ. ಸೊ ಇಂಥವನ್ನ ನಾವು ಅವಾಯ್ಡ್ ಮಾಡ್ತೀವಿ. ಜೊತೆಯಲ್ಲಿ ಅವ್ರೇನಾದರೂ ಡ್ರಗ್ಸ್ಗಳನ್ನು ತಗೊಳ್ತಾ ಇರ್ತಕ್ಕಂಥದ್ದು ಅಥವಾ ಇನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಾ ಇದ್ರು, ಸ್ಮೋಕಿಂಗ್ ಮಾಡ್ತಾ ಇದ್ರು ಅಂತ ಗೊತ್ತಾದ್ರೆ ಬೋತ್ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಪರ್ಸನಿಂದ ತಗೊಳ್ಳಲ್ಲ. ಇವಾಗ ಲಿವಿಂಗ್ ಪರ್ಸನ್ದು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಆ್ಯಡೆಡ್ ಅಂತ ಹೇಳಿದ್ರೆ ನಾವು ಬ್ಲಡ್ ಟೈಪು, ಟಿಶ್ಯೂ ಟೈಪು ಅವನ್ನೆಲ್ಲ ನೋಡಿಕೊಂಡು ಯಾವಾಗ ಮ್ಯಾಚ್ ಆಗುತ್ತೆ ಬೋತ್ ರಿಸಿಪಿಯೆಂಟು ಮತ್ತು ಡೋನಾರು, ಯಾವಾಗ ಎವ್ರಿಥಿಂಗ್ ಮ್ಯಾಚ್ ಆಗುತ್ತೆ ಆವಾಗ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಮಾಡ್ತೀವಿ. ಹಾಗಾದರೆ ಎಷ್ಟು ಅವರು ಈಗ ಒಂದು ಡಿಸೀಸ್ಡ್ ಪರ್ಸನ್ ಇದ್ದಾರೆ ಅಂದರೆ ಮರಣ ಹೊಂದಿರತಕ್ಕಂಥ ಪರ್ಸನಿಂದ ಎಷ್ಟವರು ನಾವು ಲಿವರ್ನ ಪ್ರಿಸರ್ವ್ ಮಾಡಿ ಹಾಕ್ಬೋದು ಅಂದರೆ ಅಬೌಟ್ 6 to 12 hours ಅಂತ ಹೇಳಿ ಕರಿತೀವಿ. ಅಪ್ ಟು 27 hours ನಾವು ತಗೊಂಡು ಹೋಗ್ಬೋದು.
ಹಾಗಾದರೆ ಈ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅಂತ ಕೇಳೋದಾದರೆ ನಮಗೆ ಒಂದು 12 hours ಅಷ್ಟು ಸಮಯ ಬೇಕಾಗುತ್ತೆ. ಅದಾದಮೇಲೆ ರಿಕವರಿ ಸ್ಟೇಜ್ ಇರುತ್ತೆ. ಪ್ರೀವಿಯಸ್ ಹೇಳಿದಾಗೆ ಎವ್ರಿ ಪೂರ್ತಿ ಕಂಪ್ಲೀಟಾಗಿ ಆರ್ಗನ್ ವರ್ಕ್ ಆಗ್ತಾ ಇದೆಯಾ ಅಂತ ಹೇಳಿ ನೋಡಿಕೊಂಡೆ ನಾವು ಕಂಪ್ಲೀಟಾಗಿ ಅವರು ಡಿಸ್ಚಾರ್ಜ್ ಆಗೋದು. ಅಂದರೆ ಒಂದು 4 ರಿಂದ 5 ವಾರದವರೆಗೂ ನಾವು ಹಾಸ್ಪಿಟಲಲ್ಲಿ ಸ್ಟೇ ಆಗಬೇಕಾಗುತ್ತೆ. ಯಾವಾಗ ಆರ್ಗನ್ ನಾರ್ಮಲ್ ಆಗಿ ವರ್ಕ್ ಆಗ್ತಿದೆ ಆವಾಗ ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು ಅವ್ರಿಗೆ ಕಂಪ್ಲೀಟಾಗಿ, ಅದು ಕಾಂಪ್ಲಿಕೇಶನ್ಸು ಬರ್ತವೆ. ಈ ಕಾಂಪ್ಲಿಕೇಶನ್ನು ತಡ್ಕೊಳ್ಳೋಂಥ ಶಕ್ತಿ ಇರಬೇಕು. ಒಂದು ಯಾವುದು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅಥವಾ ಇನ್ನೊಂದು ನಮ್ಮ ಇಮ್ಯುನಿಟಿ ಏನು ಹೇಳ್ತೀವಲ್ಲ, ಆ ಇಮ್ಯುನಿಟಿ ಪವರಿಂದನೇ ಏನಾಗುತ್ತೆ ಒಂದೊಂದು ಸರಿ ಲಿವರಿಗೆ ಅಷ್ಟಾಗಿ ಇನ್ಫೆಕ್ಷನ್ ಮಾಡ್ತಕ್ಕಂಥ ನಮ್ಮ ಬಾಡಿನೇ ಕೆಲವೊಂದು ಆಂಟಿಬಾಡಿ ಮತ್ತು ಆಂಟಿಜನ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಲ್ಲ, ಅದೇ ಥರದಲ್ಲಿ ಅವುಗಳ ರಿಯಾಕ್ಷನಿಂದ ನಾವದು ರಿಜೆಕ್ಷನ್ ಆಫ್ ದಿ ಡೋನರ್ ಅಥವಾ ರಿಜೆಕ್ಷನ್ ಆಫ್ ದಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಅದು ಚಾನ್ಸಸ್ ಇರುತ್ತೆ. ಬಟ್ ಅವನ್ನೆಲ್ಲ ನಾವು ಏನು ಹಾಸ್ಪಿಟಲ್ ಸ್ಟೇ ಇರ್ತಾರೆ, ಹಾಸ್ಪಿಟಲ್ ಸ್ಟೇನಲ್ಲೇ ನಾವು ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಇದೆಲ್ಲ ಆದಮೇಲೆ ಆ ವ್ಯಕ್ತಿನ ಡಿಸ್ಚಾರ್ಜ್ ಮಾಡ್ತಕ್ಕಂಥದ್ದು. ಹಾಗಾದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಲಿವರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಸಿನ್ಸ್ ಯಾವಾಗಿಂದ ಇದೆ ಅಂತ ಹೇಳಿದ್ರೆ, ಫಸ್ಟ್ 1990 ಬರುತ್ತೆ. ಫಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದ್ದು ಬಂದ್ಬಿಟ್ಟು 1995 ಅದು ಅನ್ಸಕ್ಸಸ್ಫುಲ್, ಅದಕ್ಕೆ ಯಶಸ್ಸು ಸಿಕ್ಕಿಲ್ಲ. ನೆಕ್ಸ್ಟ್ ಇಯರ್ ಮತ್ತೊಂದು ಮಾಡ್ತಾರೆ 1996 ದಟ್ ಈಸ್ ಸಕ್ಸಸ್ಫುಲ್. ಇನ್ನು 1998 ಒಬ್ಬ ಮರಣ ಹೊಂದಿರತಕ್ಕಂಥ ಪರ್ಸನ್ ಇಂದ ಮೊದಲನೇ ಸರಿ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟೇಷನ್ ಲಿವರ್ದು ಆಗುತ್ತೆ. ಹಾಗಾದ್ರೆ 1990 ನಮ್ಮ ಇಂಡಿಯಾದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಇದೆ. ಅದ್ರ ಜೊತೆಲಿ ಇನ್ನೂ ನಡೀತಾ ಇದೆ. ಈಗೀಗ ಸುಮಾರು ಅದ್ರ ರಿಲೇಟೆಡ್ ಆಗಿ ಸುಮಾರು ಇನ್ನೂ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಸರ್ಕಾರಗಳು ಯೋಜನೆ ಹಾಕ್ಕೊಳ್ತಾ ಇದ್ದಾರೆ ಹೇಗೆಲ್ಲ ನಾವು ಕೊಡಬೇಕು ಅಂತೇಳಿ. ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ಲ, ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನ ಆಲ್ಕೋಹಾಲಿಕ್ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಅವನ್ನೆಲ್ಲ ತಪ್ಪಿಸಿದ್ರೇನೆ ನಮಗಿವೇನು ಬರೋದಿಲ್ಲ. ಅಂಥದ್ರಲ್ಲಿ ಆಲ್ರೆಡಿ ಈಗ ಇರೋರಿಗಾದರೂ ಇದು ಸಂಪೂರ್ಣವಾಗಿ ದೊರೀಲಿ ಅನ್ನೋ ಉದ್ದೇಶದಲ್ಲಿ ಸುಮಾರು ಯೋಜನೆಗಳಿದ್ದಾವೆ. ಅವನ್ನೆಲ್ಲ ಬಳಸ್ಕೊಂಡು ನಿಮಗೂ ಕೂಡ ಏನಾದರೂ ಇದ್ರ ವಿಷಯಗಳು ಗೊತ್ತಿದೆಯಲ್ಲ ಒಂದಷ್ಟು ಜೊತೆಗೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಮೇಡಮ್, ಇವಾಗ ಮರಣ ಹೊಂದಿದ ವ್ಯಕ್ತಿ ಅಂತ ಹೇಳಿದ್ರಲ್ಲ, ಸೊ ಎಷ್ಟು ಗಂಟೆ ಒಳಗಡೆ ಅದನ್ನ ಲಿವರ್ನ ತಗೋಬೇಕು ಅವರು? ಇಲ್ಲ, ನಾನು ಹೇಳಿದ್ನಲ್ಲ ಆಗಲೇ 6 to 12 hours ಒಳಗಡೆ. ಅಂದರೆ ನಾವೀಗ ಡಿಸೀಸ್ಡ್ ಪರ್ಸನ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಕೊಳ್ತೀವಿ ನಾವು. ಆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಕೊಂಡಿದ್ದ ಟೈಮಲ್ಲಿ 6 to 12 hours ಒಳಗೆ ನಾವು ಈ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂತೀವಿ. ಈಗ ಯಾಕೆಂದ್ರೆ ನಮ್ಮ ಥರನೇ ಸಾಮಾನ್ಯ ಜನ ಕೂಡ ನೋಡ್ತಿದ್ದಾರೆ. ಈಗ ಇದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಕಾಸ್ಟ್ ಎಷ್ಟಾಗ್ಬೋದು ಮೇಡಮ್? ಒಂದು ಅಂದಾಜಿನ ಪ್ರಕಾರ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದ್ರಲ್ಲ, ಅದು ಕಾಸ್ಟ್ ಎಷ್ಟಾಗ್ಬೋದು? ಯಾಕೆಂದ್ರೆ 12 to 22 lakhs ವರ್ಗು ಆಗುತ್ತೆ. ಇದು ತುಂಬ ಸ್ವಲ್ಪ ಕಾಸ್ಟ್ಲಿ ಅಷ್ಟಲ್ಲ, ಯಾಕಂದ್ರೆ ನಮಗೆ ಡೋನರ್ ಸಿಗಬೇಕು ಆಗಬೇಕು, ಅದಕ್ಕೊಂದಷ್ಟು ಪ್ರೊಸೀಜರ್ಸ್ ಇದೆ, ಮೆಡಿಕೇಶನ್ ಆಗಿರ್ಬೋದು, ಎವ್ರಿಥಿಂಗು. ಆವ್ರೇಜ್ ಒಂದು 20 to 22 lakh ವರ್ಗೂ ಆಗುತ್ತೆ. ಇವಾಗ ಸರ್ಕಾರ ಅದಕ್ಕೆ ಸುಮಾರು ಯೋಜನೆಗಳನ್ನು ಹಾಕೊಂಡಿದೆ. ಯಾಕಂದ್ರೆ ಇದಕ್ಕೆ ಎಲ್ಲರೂ ಅಫೋರ್ಡಬಲ್ ಆಗೋದಿಲ್ಲ ಅನ್ನೋದಕ್ಕೆ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಯೋಚನೆ ಆಗ್ತಾ ಇದೆ. ಬಟ್ ಇನ್ನ ಬೆಳವಣಿಗೆ ಆಗಬೇಕು. ಓಕೆ ಮೇಡಮ್, ಇದು ಬ್ಲಡ್ ಇಂದ ಏನಾದರೂ ಲಿವರ್ ಇಶ್ಯೂಸ್ ಏನಾದ್ರು ಬರುತ್ತಾ ಮೇಡಮ್? ಅಂದ್ರೆ ಇನ್ನೊಬ್ರು ಬ್ಲಡ್ ಇವ್ರು ಗಾಯ ಆಗಿರೋ ಬ್ಲಡ್ಗೆ ಏನಾದ್ರು ತಾಕಿದಾಗ ಏನಾದರೂ ಆ ಥರ ಏನಾದರೂ ಇಶ್ಯೂಸ್ ಇದೆ ಮ್ಯಾಮ್? ಹೌದು, ನಾನು ಆಗ್ಲೇ ಹೇಳಿದ್ನಲ್ಲ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಇವೆಲ್ಲ ಥ್ರೂ ಬ್ಲಡ್ಗಳಿಂದಾನೇ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು. ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳಿದ್ನಲ್ಲ, ಇನ್ಫೆಕ್ಷನ್ ಆಗ್ತಕ್ಕಂಥದ್ದು. ಅದಕ್ಕೆ ಈ ಥರ ಇನ್ಫೆಕ್ಷನ್ ಇರೋ ಡೋನರ್ನು ಸಹ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಡೋನರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಎಸ್. ಇನ್ನು ಬೇರೆ ಏನಾದರೂ ಕ್ವಶನ್ಸ್ ಇದಾವ? ಇಲ್ಲ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಅದರ ಯೋಜನೆಗಳ ಬಗ್ಗೆ ನಾವು ಶಿಲ್ಪ ಮೇಡಮ್ ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ರು. ಸೊ ಲಿಂಕು ಕೂಡ
ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಏನೇ ಕ್ವಶನ್ಸ್ ಇದ್ರೂ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆನ್ಸರ್ ಸಿಗುತ್ತೆ ನಿಮ್ಗೆ ಅದಕ್ಕೆ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.